Welcome to Digital Learning, Department of Collegiate Education. In this video, I make an attempt to give a brief explanation on the concept of company secretary and appointment of company secretary by Indian companies. Company secretary is an important person. Under Companies Act 2013, company secretary is regarded as one of the key managerial person because company secretary performs the important work relating to the company matters. The modern corporate work becomes more and more complex due to the changes in the field of company matters. For example, changes in the policies relating to the liberalization, privatization, and globalization, implementation of new economic policies, implementation of new acts, amendment of existing act, changes in the field of technology relating to the business, introduction of new business opportunities makes the corporate work nowadays more complex. In order to manage such a complex work very smoothly, the work of company secretary is very essential because an experienced, a knowledgeable, a skilled person is very much required. A qualified person is very much required in order to comply the complex requirement of a company secretary. The professional knowledge, the legal knowledge is very much essential. Therefore, the company secretary is very much required by each and every company incorporated under the act. ಕಂಪನಿಯ ಕಾರ್ಯದರ್ಶಿ ಒಂದು ಪ್ರಧಾನವಾದ ಪಾತ್ರವನ್ನು ವಹಿಸ್ತಾನೆ ಕಂಪನಿಯ ಆಡಳಿತಕ್ಕೆ ಸಂಬಂಧಪಟ್ಟಂತೆ. ಕಂಪನಿಯ ಕಾಯ್ದೆ 2013ರಲ್ಲಿ ಇವನನ್ನು ಕಂಪನಿಯ ಅತಿ ಮುಖ್ಯವಾದ ವ್ಯಕ್ತಿ, ಕೀ ಮ್ಯಾನೇಜರಿಯಲ್ ಪರ್ಸನ್ ಅಂತ ಕರೆಸ್ಕೊಂಡಿದ್ದಾನೆ. ಯಾಕಂದರೆ ಅವನು ಅಂಥ ಮುಖ್ಯವಾದ ಕಂಪನಿಯ ಆಡಳಿತಾತ್ಮಕ ನಿರ್ವಹಣಾತ್ಮಕ ಕಾರ್ಯಗಳನ್ನು ಮಾಡ್ತಾನೆ. ಇತ್ತೀಚಿನ ದಿನಗಳಲ್ಲಿ ಕಾರ್ಪೊರೇಟ್ ವರ್ಕು ತುಂಬ ಸಂಕೀರ್ಣ ಆಗ್ತಿದೆ. ಯಾಕಂದರೆ ಹಲವಾರು ಬದಲಾವಣೆಗಳಾಗಿದೆ. LPGನಲ್ಲಾಗಿರ್ಬೋದು, ಎಕನಾಮಿಕ್ ಪಾಲಿಸಿನಲ್ಲಾಗಿರ್ಬೋದು, ಆ್ಯಕ್ಟ್ ಕಾಯ್ದೆಗಳಾಗಿರ್ಬೋದು. ಈ ಕಾಯ್ದೆಗಳು ತಿದ್ದುಪಡಿ ಒಳಪಟ್ಟಿದೆ ಮತ್ತು ಹೊಸ ಕಾಯ್ದೆಗಳನ್ನು ಸಹ ಇಂಟ್ರೊಡ್ಯೂಸ್ ಆಗಿದೆ. ಟೆಕ್ನಾಲಜಿ ತುಂಬ ಬದಲಾವಣೆ ಒಳಪಟ್ಟಿದೆ. ಹೊಸ ಬಿಸ್ನೆಸ್ ಪ್ರಾಜೆಕ್ಟ್ ಆಪರ್ಚುನಿಟೀಸ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದೆಲ್ಲವನ್ನು ಕಾರ್ಪೊರೇಟ್ ವರ್ಕನ್ನು ತುಂಬ ಸಂಕೀರ್ಣ ಮಾಡಿದೆ. ಈ ಒಂದು ಸಂಕೀರ್ಣಮಯವಾದ ಕಾರ್ಪೊರೇಟ್ ವರ್ಕನ್ನು ಪ್ರಸ್ತುತ ದಿನಗಳಲ್ಲಿ ನಿರ್ವಹಿಸೋದಕ್ಕೆ ಲೀಗಲ್ ನಾಲೆಡ್ಜ್ ಇರೋವಂಥ ಒಬ್ಬ ಕ್ವಾಲಿಫೈಡ್ ಪರ್ಸನ್, ಸ್ಕಿಲ್ಡ್ ಪರ್ಸನ್ ಬೇಕು. ಅವನೇ ಕಂಪ್ನಿ ಸೆಕ್ರೆಟರಿ ಆಗಿರೋದಕ್ಕೆ ಸಾಧ್ಯ. ದೇರ್ಫೋರ್ ಎ ಕಂಪನಿ ಸೆಕ್ರೆಟರಿ ಇಸ್ ರಿಕ್ವೈರ್ಡ್ ಬೈ ಎ ಕಂಪನಿ ಟು ಕಾಂಪ್ಲೈ ದ ಕಾಂಪ್ಲೆಕ್ಸ್ ರಿಕ್ವೈರ್ಮೆಂಟ್ ಆಫ್ ದ ಕಂಪನಿ ಅಫೇರ್ಸ್. The work of the company secretary includes both ministerial functions and also administrative function. The actual work of the company secretary begins with the flotation of a company, that is in the formation stage, and ends with the liquidation of a company. ಒಬ್ಬ ಕಂಪನಿ ಸೆಕ್ರೆಟರಿಯ ಒಂದು ಕಾರ್ಯ ಕಂಪನಿಯ ಫ್ಲೋಟೇಷನ್ ಪ್ರಾರಂಭಿಕ ಹಂತದಲ್ಲಿ ಪ್ರಾರಂಭವಾಗಿ ಕಂಪನಿ ವಿಸರ್ಜನೆ ಆದಾಗ ಅದು ಕೊನೆಗೊಳ್ಳುತ್ತೆ. ಇವನ ಕಾರ್ಯಗಳಲ್ಲಿ ಆಡಳಿತಾತ್ಮಕ ಮತ್ತು ಮಿನಿಸ್ಟ್ರಿಯಲ್ ಕಾರ್ಯ ಎರಡೂ ಸಹ ಇನ್ಕ್ಲೂಡ್ ಆಗಿದೆ. ಲೆಟ್ ಅಸ್ ವಿ ನೋ ದ ಮೀನಿಂಗ್ ಆಫ್ ದ ವರ್ಡ್ ಸೆಕ್ರೆಟರಿ ಆ್ಯಂಡ್ ಆಲ್ಸೋ ದ ಕಂಪನಿ ಸೆಕ್ರೆಟರಿ. ನಾವು ಸೆಕ್ರೆಟರಿ ಅಂದ್ರೇನು, ನಂತರ ಕಂಪನಿ ಸೆಕ್ರೆಟರಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ದ ವರ್ಡ್ ಸೆಕ್ರೆಟರಿ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ಲ್ಯಾಂಗ್ವೇಜ್. ಸೆಕ್ರೆಟರಿ ಅನ್ನೋದು ಒಂದು ಲ್ಯಾಟಿನ್ ಪದ, ಲ್ಯಾಟಿನ್ ಭಾಷೆಯಿಂದ ಇದು ಹುಟ್ಕೊಂಡಿದೆ. ಸೆಕ್ರೆಟರಿ ಅಂತ ಹೇಳಿದ್ರೆ ಸೆಕ್ರೆಟರಿ ಇನ್ ಲ್ಯಾಟಿನ್ ಲ್ಯಾಂಗ್ವೇಜ್ ಮೀನ್ಸ್ ಕಾನ್ಫಿಡೆನ್ಷಿಯಲ್ ಆಫೀಸರ್, ರಹಸ್ಯ ಅಧಿಕಾರಿ ಅಂತ ಕರಿತೀವಿ. ಹಿಂದಿನ ದಿನಗಳಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತಹ ರಹಸ್ಯ ವಿಚಾರಗಳನ್ನು ಹಂಚಿಕೊಂಡು ಕಂಪನಿಯ ವಿಷಯಗಳನ್ನು ಬಗೆಹರಿಸ್ಕೊಳ್ತಾ ಇದ್ರು, ನಿರ್ಣಯಗಳನ್ನು ತಗೊಳ್ತಾ ಇದ್ರು. ಆ ಒಂದು ರಹಸ್ಯ ಅಧಿಕಾರಿ ಯಾರಿಗೂ ಈ ಒಂದು ಮಾಹಿತಿಯನ್ನು ಬಿಟ್ಕೊಡ್ತಾ ಇರಲಿಲ್ಲ. ಹಾಗಾಗಿ ಒಬ್ಬ ಸೆಕ್ರೆಟರಿ ಅಂದರೆ ಯಾರು ಅಂತ ಹೇಳಿದ್ರೆ ಅವನನ್ನು
ಕಾನ್ಫಿಡೆನ್ಷಿಯಲ್ ಆಫೀಸರ್ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಅಂತೇಳಿ ಆ ಒಂದು ವ್ಯಕ್ತಿಗೆ ಪದವನ್ನು ನೇಮನ್ನು ಕೊಟ್ಟಿದ್ದಾರೆ, ಹೆಸರನ್ನು ಕೊಟ್ಟಿದ್ದಾರೆ. ವೆನ್ ಕಮ್ ಟು ದ ಕಂಪನಿ ಸೆಕ್ರೆಟರಿ ಅಂದರೆ ಏನು? ಒಂದು ಆರ್ಗನೈಸೇಷನ್ನ ಅಥವಾ ಒಬ್ಬ ಸ್ವಾಭಾವಿಕ ವ್ಯಕ್ತಿನ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ತಿಳ್ಕೊಳ್ಳೋದಾದರೆ, ಎ ಕಂಪನಿ ಸೆಕ್ರೆಟರಿ ಇಸ್ ಅನ್ ಇಂಡಿವಿಜುವಲ್ ಹೂ ಈಸ್ having the prescribed qualification under that and who is appointed by the Indian company to perform the work prescribed under the Companies Act. ಒಬ್ಬ ಕಂಪನಿ ಸೆಕ್ರೆಟರಿ ಅಂದರೆ ಒಬ್ಬ ಸ್ವಾಭಾವಿಕ ವ್ಯಕ್ತಿ, ಅರ್ಹತೆಯನ್ನು ಹೊಂದಿರುವಂತಹ ನಿಗದಿತ ಅರ್ಹತೆಯನ್ನು ಹೊಂದಿರುವಂತಹ ಸ್ವಾಭಾವಿಕ ವ್ಯಕ್ತಿ. ಈ ಒಂದು ವ್ಯಕ್ತಿಯನ್ನು ಒಂದು ಕಂಪನಿಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಆ್ಯಕ್ಟಲ್ಲಿ ಏನು ಫಂಕ್ಷನ್ಸ್ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದೆ ಆ ಒಂದು ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಅಪಾಯಿಂಟ್ ಮಾಡಿರೋವಂಥ ವ್ಯಕ್ತಿಯನ್ನು ನಾವು ಕಂಪನಿ ಸೆಕ್ರೆಟರಿ ಅಂತ ನಾವು ಕರಿಬೋದು, ತಿಳ್ಕೊಳ್ಬೋದು. ಲೆಟ್ ಅಸ್ ವಿ ನೋ ಸಮ್ ಇಂಪಾರ್ಟೆಂಟ್ ಡೆಫಿನೇಷನ್ ರಿಲೇಟಿಂಗ್ ಟು ದ ಕಂಪನಿ ಸೆಕ್ರೆಟರಿ. ಕಂಪನಿ ಸೆಕ್ರೆಟರಿ ಅಂದರೆ ಏನು ಅಂತೇಳಿ ನಾವು ಡೆಫಿನೇಷನ್ಸನ್ನು ತಿಳ್ಕೊಳ್ಳೋಣ. The word secretary is defined under section 2 subsection 24 of the Companies Act 2013. Section 2 subsection 24 ಕಂಪನಿ ಕಾಯ್ದೆ 2013ರಲ್ಲಿ ಕಂಪನಿ ಸೆಕ್ರೆಟರಿ ಅಥವಾ ಸೆಕ್ರೆಟರಿಯನ್ನು ವ್ಯಾಖ್ಯಾನ ಮಾಡಿದೆ. ಅಕಾರ್ಡಿಂಗ್ ಟು ದಿಸ್ ಸೆಕ್ಷನ್, ಕಂಪನಿ ಸೆಕ್ರೆಟರಿ ಮೀನ್ಸ್ ಎ ಪರ್ಸನ್ ಹೂ ಇಸ್ ಡಿಫೈನ್ಡ್ ಅಂಡರ್ ದ Company Secretary Act under section 2 subsection 1 class C of the Company Secretary Act. ಕಂಪನಿ ಸೆಕ್ರೆಟರಿಗಳ ಕಾಯ್ದೆ 1980ರ ಸೆಕ್ಷನ್ 1(2) ಸಬ್ಸೆಕ್ಷನ್ 1 ಕ್ಲಾಸ್ ಸಿನಲ್ಲಿ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ ಆ ಒಂದು ಡೆಫಿನೇಷನ್ ಇರೋ ಅಂಥ ಸೆಕ್ರೆಟರಿ ಆ್ಯಂಡ್ ಹೂ ಈಸ್ ಅಪಾಯಿಂಟೆಡ್ ಟು ಪರ್ಫಾರ್ಮ್ ದ ವರ್ಕ್ ಮೆನ್ಷನ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್. ಈ ಒಂದು ವ್ಯಕ್ತಿಯನ್ನು ಅಂದರೆ ಕಂಪನಿ ಸೆಕ್ರೆಟರಿಯಲ್ಲಿ ಆ್ಯಕ್ಟಲ್ಲಿ ಡಿಫೈನ್ ಮಾಡಿರೋ ಅಂಥ ವ್ಯಕ್ತಿನ ಒಂದು ಕಂಪನಿ ಕಾರ್ಯದರ್ಶಿಗಳನ್ನು ಕೆಲಸವನ್ನು ಮಾಡೋದಕ್ಕೆ ನೇಮಕ ಮಾಡಿದರೆ ಅವನನ್ನು ಕಂಪನಿ ಸೆಕ್ರೆಟರಿ ಅಂತೇಳಿ ಕರಿತೀವಿ. ದ ಡೆಫಿನೇಷನ್ ಗಿವನ್ ಇನ್ ಕಂಪನಿ ಸೆಕ್ರೆಟರಿ ಆ್ಯಕ್ಟ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 1 ಕ್ಲಾಸ್ ಸಿ ಈ ಒಂದು ಸೆಕ್ಷನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕಂಪನಿ ಸೆಕ್ರೆಟರಿ ಇಸ್ ಎ ಪರ್ಸನ್ ಹೂ ಈಸ್ ಎ ಮೆಂಬರ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿ ಆಫ್ ಇಂಡಿಯಾ. ಭಾರತೀಯ ಕಂಪನಿ ಕಾರ್ಯದರ್ಶಿ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿರೋ ಒಬ್ಬ ವ್ಯಕ್ತಿಯನ್ನು ನಾವು ಕಂಪನಿ ಸೆಕ್ರೆಟರಿ ಅಂತ ಕರಿತೀವಿ. ಈ ಒಂದು ಸಂಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಸದಸ್ಯತ್ವವನ್ನು ಪಡ್ಕೊಳ್ಬೇಕಾದ್ರೆ he should pass the examination conducted by the Institute of Company Secretary of India. ಈ ಒಂದು ICSI ಕಂಡಕ್ಟ್ ಮಾಡೋಂಥ ಪರೀಕ್ಷೆಯನ್ನು ಪಾಸ್ ಮಾಡಿ ಅರ್ಹತೆಯನ್ನು ಗೊಂಡ ನಂತರ ಆ ವ್ಯಕ್ತಿಯನ್ನು ಈ ಒಂದು ಸಂಸ್ಥೆಯ ಸದಸ್ಯನಾಗಿ ಮಾಡಿಕೊಳ್ಳುತ್ತೆ. ಆ ಸದಸ್ಯತ್ವ ಪಡ್ಕೊಂಡಂಥ ವ್ಯಕ್ತಿಯನ್ನು ನಾವು ಕಂಪನಿ ಸೆಕ್ರೆಟರಿ ಅಂತ ಕರಿತೀವಿ ಅಂತ ಈ ಒಂದು ಕಾಯ್ದೆ ಹೇಳುತ್ತೆ. Appointment of Company Secretary. Appointment of Company Secretary can be classified into two categories here for your reference. One is appointment of first-time secretary of a company and next one is appointment of a subsequent or regular secretary of a company. ಒಂದು ಕಂಪನಿಯ ಪ್ರಥಮ ಕಾರ್ಯದರ್ಶಿಯನ್ನು ಹೇಗೆ ನೇಮಕ ಮಾಡ್ತಾರೆ, ಯಾರು ನೇಮಕ ಮಾಡ್ತಾರೆ, ಯಾವಾಗ ನೇಮಕ ಮಾಡ್ತಾರೆ, ಹಾಗೆಯೇ ಕಂಪನಿಯ ನಂತರದ ಸೆಕ್ರೆಟರಿಯನ್ನು ಯಾರು ಯಾವಾಗ ಎಲ್ಲಿ ಹೇಗೆ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ದ ಫಸ್ಟ್ ಸೆಕ್ರೆಟರಿ ಆಫ್ ಎ ಕಂಪನಿ ಈಸ್ ಅಪಾಯಿಂಟೆಡ್ ಬೈ ದ ಪ್ರಮೋಟರ್ಸ್ ಆಫ್ ದ ಕಂಪನಿ ಅಟ್ ದ ಇನ್ಕಾರ್ಪೊರೇಷನ್ ಸ್ಟೇಜ್, ಪ್ರೀ ಇನ್ಕಾರ್ಪೊರೇಷನ್ ಸ್ಟೇಜ್. ಒಂದು ಕಂಪನಿ ನೋಂದಣಿ ಆಗೋಕ್ಕಿಂತ ಮುಂಚೆ ನೋಂದಣಿ ಪೂರ್ವದ ಹಂತದಲ್ಲಿ ಕಂಪನಿಯ ಪ್ರವರ್ತಕರು ಕಂಪನಿಯ ಪ್ರಥಮ ಕಾರ್ಯದರ್ಶಿಯನ್ನು ನೇಮಕ ಮಾಡ್ತಾರೆ. ಯಾಕಂದರೆ ಕಂಪನಿಯ ನೋಂದಣಿಯ ಪೂರ್ವದ ಹಂತದಲ್ಲಿ ಹಲವಾರು ರೀತಿಯ ಕಾರ್ಯಗಳನ್ನು
ಒಬ್ಬ ವ್ಯಕ್ತಿ ಮಾಡಬೇಕಾಗುತ್ತೆ. ಆ ವ್ಯಕ್ತಿಗೆ ಕಾನೂನಿನ ಅಂಶಗಳು ಬೇಕಾಗಿರುತ್ತೆ, ಅರ್ಹತೆಯನ್ನು ಸಹ ಇರಬೇಕಾಗುತ್ತೆ. ಹಾಗಾಗಿ ಇನ್ಕಾರ್ಪೊರೇಷನ್ಗಿನ್ನ ಮುಂಚೆನೇ ಫಸ್ಟ್ ಸೆಕ್ರೆಟರಿನ ಕಂಪನಿಯ ಪ್ರವರ್ತಕರು ಅಪಾಯಿಂಟ್ ಮಾಡ್ತಾರೆ. ಈ ಒಂದು ಫಸ್ಟ್ ಸೆಕ್ರೆಟರಿ ಆಫ್ ಎ ಕಂಪನಿ ಅಸಿಸ್ಟ್ ದ ಪ್ರಮೋಟರ್ಸ್ in preparation of memorandum of association, articles of association, making of preliminary contract with others, appointment of auditors and many more. ಈ ವಿಷಯಗಳಲ್ಲಿ ಅವನು ಪ್ರವರ್ತಕರಿಗೆ ತುಂಬ ಸಹಕಾರವನ್ನು ಮಾಡ್ತಾನೆ. The appointment of first secretary should be confirmed in the first board meeting of the company after its incorporation. ಒಂದು ಕಂಪನಿ ಇನ್ಕಾರ್ಪೊರೇಷನ್ ಆದ ನಂತರ ಪ್ರಥಮ ನಿರ್ದೇಶಕರ ಮಂಡಳಿಯ ಸಭೆಯಲ್ಲಿ ಆ ಒಂದು ಅಪಾಯಿಂಟ್ಮೆಂಟನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ಆ್ಯಂಡ್ ವಿತ್ ದಿಸ್ ರಿಗಾರ್ಡ್ ಎ ಸ್ಪೆಷಲ್ ರೆಸಲ್ಯೂಷನ್ ಶುಡ್ ಬಿ ಪಾಸ್ಡ್. ಈ ಬಗೆಯಾಗಿ ಅವರು ಸ್ಪೆಷಲ್ ರೆಸಲ್ಯೂಷನನ್ನು ಸಹ ಪಾಸ್ ಮಾಡಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ಆಫ್ ಸಬ್ಸಿಕ್ವೆಂಟ್ ಸೆಕ್ರೆಟರಿ ಆಫ್ ಎ ಕಂಪನಿ. ಕಂಪನಿಯ ನಂತರದ ಕಾರ್ಯದರ್ಶಿಯನ್ನು ಯಾರು ಯಾವಾಗ ಹೇಗೆ ಮಾಡ್ತಾರೆ ಅನ್ನೋದಾದರೆ, ದ ಅಪಾಯಿಂಟ್ಮೆಂಟ್ ಆಫ್ regular secretary or subsequent secretary are made by the board of directors by passing a special resolution in the board meeting. ನಂತರದ ದಿನಗಳಲ್ಲಿ the first secretary of a company can be appointed as a subsequent or regular secretary of a company for the future period, or maybe they can appoint any other person. ಈ board of directors ಕಂಪನಿ ಇನ್ಕಾರ್ಪೊರೇಟ್ ಆದ ನಂತರ ಪ್ರಥಮ ಕಾರ್ಯದರ್ಶಿಯನ್ನೇ ಅವರು ಕಂಪನಿಯ ರೆಗ್ಯುಲರ್ ಕಾರ್ಯದರ್ಶಿಯಾಗಿ ಅಪಾಯಿಂಟ್ ಮಾಡ್ಬೋದು. ಅದು ಬೇರೆ ಯಾರೇ ಅರ್ಹತೆ ಉಳ್ಳ ವ್ಯಕ್ತಿಯನ್ನು ರೆಗ್ಯುಲರ್ ಸೆಕ್ರೆಟರಿಯಾಗಿ ಅವರು ಕಾರ್ಯದರ್ಶಿಯಾಗಿ ನೇಮಕ ಮಾಡ್ಬೋದು. ಬಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಶುಡ್ ಕನ್ವೆ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ and they should obtain the special should pass the special resolution with this regard. And one of the important concept is that by that then they should get the letter of consent from the qualified person. ಯಾರನ್ನ ಕಂಪನಿ ಸೆಕ್ರೆಟರಿಯಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನೇಮಕ ಮಾಡ್ತಿದ್ದಾರೆ ಅವರಿಂದ ಆ ಒಂದು ಕಂಪನಿ, ನಾನು ಈ ಕಂಪನಿಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತೇಳಿ ಒಂದು ಕನ್ಸೆಂಟ್ ಲೆಟರ್, ಒಪ್ಪಿಗೆಯ ಪತ್ರವನ್ನು ಕೊಡಬೇಕಾಗುತ್ತೆ. ದ ಅಪಾಯಿಂಟ್ಮೆಂಟ್ ಆಫ್ ಸಬ್ಸಿಕ್ವೆಂಟ್ ಆಡಿಟರ್ ಶುಡ್ ಬಿ ಇನ್ಫಾರ್ಮ್ಡ್ ಟು ದ ಸ್ಟಾಕ್ ಎಕ್ಸ್ಚೇಂಜ್ ಬೈ ದ ಕಂಪನಿ ಅಫಿಷಿಯಲ್ಸ್, ಆ್ಯಂಡ್ ಎ ಕಾಪಿ ಆಫ್ ಅಪಾಯಿಂಟ್ಮೆಂಟ್ ಆಫ್ ದ ಸಬ್ಸಿಕ್ವೆಂಟ್ secretary of a company should be filed with the registrar of company. In this way, the appointment of first secretary of a company and also appointment of regular secretary of a company are made by the Indian companies. Thank you.